ನಾನಿವತ್ತು ಮೈಸೂರು ರೋಡಲ್ಲಿರೋ ಗೋಪಾಲನ್ ಮಾಲ್ಗೆ ಹೋಗಿದ್ದೆ, ಡಿ ಮಾರ್ಟ್ಗೆ ಅಂತ. ನಾನು ಜಾಸ್ತಿ ಶಾಪಿಂಗಿಗೆ ಅಲ್ಲೇ ಹೋಗೋದು, ರೇಟು ಸ್ವಲ್ಪ ಕಮ್ಮಿ ಇರುತ್ತೆ ಡಿ ಮಾರ್ಟಲ್ಲಿ. ಮತ್ತು ನನಗೆ ಅಲ್ಲೇ ಕಂಫರ್ಟ್ ಅನಿಸೋದು, ಅದಕ್ಕೋಸ್ಕರ ನಾನು ಅಲ್ಲೇ ಶಾಪಿಂಗಿಗೆ ಹೋಗೋದು. ಒಂದೇ ಸಲ ಏನೂ ತೊಗೊಳಲ್ಲ, ಆವಾಗ ದುಡ್ಡಿದ್ದಾಗ ಸ್ವಲ್ಪ ಏನಾದ್ರು ಬೇಕಿದ್ದಾಗ ಹೋಗಿ ತೊಗೋತೀನಿ. ಇವತ್ತು ಕೂಡ ಹೋಗಿದ್ದೆ. ನೋಡಿ ಚಿನ್ನಮ್ಮ ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತ, ಆ ಟ್ರಾಲಿಯಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ನೋಡಿ ಸ್ಪೂನ್ಸು ಎಲ್ಲ ತುಂಬ ವೆರೈಟಿ ಇತ್ತು, ಎಲ್ಲ ಕಮ್ಮಿ ರೇಟೇ ಇತ್ತು. ನಾನಿನ್ನು ವೀಡಿಯೋ ಮಾಡ್ತಾಯಿದ್ದೆ, ಅಷ್ಟೊತ್ತಿಗೆ ಸ್ಟೋರ್ ಕಡೆ ಬಂದುಬಿಟ್ಟು ಏನು ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಮೇಡಮ್, ಅಲೋ ಇಲ್ಲ ಅಂತ ಹೇಳಿದ್ರು. ಹೋಸಲಿನೂ ಅಷ್ಟೇ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಇವಾಗ ಸ್ವಲ್ಪ ಮಟ್ಟಿಗೆ ಮಾತ್ರ ಮಾಡಿದ್ದೀನಿ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ನೋಡಿ ಶಾಪಿಂಗೆಲ್ಲ ಆಯಿತು, ಹೊರಗಡೆ ಬಂದ್ವಿ. ಚಿನ್ನಮ್ಮ ಆಟ ಆಡ್ತಾ ಇದ್ಲು, ಸ್ವಲ್ಪ ತಲ್ಲೇ ಕುತ್ಕೊಂಡಿದ್ವಿ, ಅವಳು ಆಟ ಆಡೋದು ನೋಡ್ಕೊತ. ಶಾಪಿಂಗ್ ಎಲ್ಲ ಆಯಿತು, ಹೊರಗಡೆ ಬಂದಿದ್ವಿ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ಮನೆಗೆ ಹೋಗಿ ನಿಮಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು 199, ತುಂಬ ಚೆನ್ನಾಗಿದೆ, ಲೆಂತ್ ಇದೆ ನೋಡಿ. ನೆಕ್ಸ್ಟ್ ಈ ಬಾಟಲ್ ತಗೊಂಡೆ. ನಾನು ಇನ್ನೊಂದ್ಸಲಿ ಫಸ್ಟ್ ಒಂದ್ಸಲಿ ತೋರಿಸಿದ್ದೆ ನೋಡಿ, ಅದೇ ಥರ ಸೇಮ್ ಪೀಸೇನೆ. ಇನ್ನೊಂದು ಬೇಕಾಗಿತ್ತು, ಅದಕ್ಕೆ ತಗೊಂಡೆ. 79 ರುಪೀಸ್ ಇದು ನೋಡಿ. ಸೇಮ್ ಅದೇ ಥರನೇ, ಬೇರೆ ಕಲರ್ ಅಷ್ಟೇ ನೋಡಿ. ಈ ಥರದ್ದು ಕಾಫಿ ಮಗ್ ತಗೊಂಡೆ, 2 ತಗೊಂಡೆ, 2 ಪೀಸು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂತ. ಇದು ರೇಟು ಬಂದುಬಿಟ್ಟು 110 ಇದು. ಮತ್ತು ಈ ಥರ ಹಸ್ಬೆಂಡ್ ಸ್ಲಿಪ್ಪರ್ ತೊಗೊಂಡ್ರು ನನ್ನ ಹಸ್ಬೆಂಡು. ಇದು 199, ಚೆನ್ನಾಗಿದೆ ಕ್ವಾಲಿಟಿ, ಸ್ಮೂತಾಗಿ. ಮತ್ತು ನಾನು ಈ ಥರ ಸ್ಲಿಪ್ಪರ್ ತೊಗೊಂಡೆ. ಇದೂ ಅಷ್ಟೇ 199. ಇದು ತುಂಬ ಚೆನ್ನಾಗಿದೆ, ಸ್ಮೂತಾಗೆ, ಡೈಲಿ ವೇರ್ಸ್ಗೆ ಅಂತ ತೊಗೊಂಡಿದ್ದು. ಇದೂ ಅಷ್ಟೇ 199, ಇದು ಡೈಲಿ ವೇರ್ಸ್ಗೆ ಅಂತಲೇ ತೊಗೊಂಡಿದ್ದು. ಈ ಥರ 2 ಟ್ರೇ ತೊಗೊಂಡೆ ನೋಡಿ, ಸೇಮ್ ಪೀಸ್ 2 ತೊಗೊಂಡೆ. ಬೈ 1 get 1 ಆಫರ್ ಇತ್ತು ಇದು, ಅದಕ್ಕೆ ತೊಗೊಂಡೆ. 149 ಇದು, 180 ಏನೋ ಬಿತ್ತು 2 ಪೀಸ್ಗೆ ಸೇರಿ. ಮತ್ತು ಚಿನ್ನಮ್ಮಂಗೆ ಈ ಥರ ಸ್ಲಿಪ್ಪರ್ ತೊಗೊಂಡೆ ನೋಡಿ, ಈ ಥರ ಚೆನ್ನಾಗಿದೆ, ಡೈಲಿ ವೇರ್ಸ್ಗೆ 99 ರುಪೀಸ್ ಇದು ನೋಡಿ. ಈ ಥರ ಚಿನ್ನಮ್ಮಂಗೆ ಇನ್ನೊಂದು ಪ್ಲೇಟ್ ತೊಗೊಂಡೆ, ಇದು 79 ರುಪೀಸು. ಈ ಥರ ಬ್ಯಾಸ್ಕೆಟ್ಸ್ ತೊಗೊಂಡೆ, ಇದರಲ್ಲಿ 3 ಪೀಸ್ ಇದೆ, ತೋರಿಸ್ತೀನಿ ನಿಮಗೆ ನೋಡಿ. ಫ್ರೂಟ್ಸು ಏನಾದರೂ ಇಡ್ಬೋದು, ಮತ್ತು ಹಾಗೇ ವಾಶ್ ಮಾಡ್ಬೋದು ಇದರಲ್ಲಿ ನೋಡಿ. ಸೊಪ್ಪು ಏನಾದರೂ ವಾಶ್ ಮಾಡ್ಬೋದು, ಚೆನ್ನಾಗಿದೆ. 3 ಪೀಸ್ ಇದೆ. ಇದು ಬಂದುಬಿಟ್ಟು 140 ನೋಡಿ, 140. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಅದು. ಇದು ಬಂದುಬಿಟ್ಟು
ಇದು ವಿತ್ ಸ್ಪ್ರೇ ಇದೆ ನೋಡಿ. ಇದು ಇಲ್ಲಿ ಫಿಲ್ ಮಾಡ್ಕೋಬೇಕಿಲ್ಲಿ. ನನ್ನ ಹಸ್ಬೆಂಡ್ ಗಾಡಿಗೆ ಬೇಕು ಅಂತೇಳಿ ತಗೊಂಡು 50 ರುಪೀಸ್, ಇದು 49 ರುಪೀಸು. ಆಮೇಲೆ ಈ ಥರದ್ದೊಂದು ಇದು ತೊಗೊಂಡೆ, ಚಿಕ್ಕದು ಬೆಳ್ಳುಳ್ಳಿ ಏನಾದರೂ ಇದು ಮಾಡಬೇಕು ಅಂತಂದರೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ಬಂದುಬಿಟ್ಟು 45 ರುಪೀಸು. ಚೆನ್ನಾಗಿದೆ ಪುಟಾಣಿ ನೋಡಿ. ಇದೊಂದು ತೊಗೊಂಡೆ, ಇದು ಬಂದುಬಿಟ್ಟು 30 ರುಪೀಸು. ಮತ್ತು 2 ಟಂಗ್ ಕ್ಲೀನರ್ ತೊಗೊಂಡೆ, ಇದೂ ಅಷ್ಟೇ. ಇದು 30 ರುಪೀಸ್. ಇದನ್ನು ಒಂದು 30 ರುಪೀಸು. ನಾನು 2 ತೊಗೊಂಡೆ. ಮತ್ತು ಈ ಥರ ಒಂದು ಸ್ಮ್ಯಾಶರ್ ತೊಗೊಂಡೆ, ಇದು ಬಂದುಬಿಟ್ಟು 69 ರುಪೀಸು. ಇದನ್ನು ಚೆನ್ನಾಗಿದೆ ಕ್ವಾಲಿಟಿ ನೋಡಿ. ಈ ಥರ ಕಂಟೈನರ್ ಬಾಕ್ಸ್ ಒಂದು ತೊಗೊಂಡೆ, ಇದು ಬಂದುಬಿಟ್ಟು 129, 130 ರುಪೀಸೇನೋ ನೋಡಿ. ಇದ್ರೊಳಗಡೆ 7 ಪೀಸೇನೋ ಇದೆ. 7 ಪೀಸ್ ಇದೆ ಅಂತ ನಾನು ನೋಡೇ ಇರಲಿಲ್ಲ ನೋಡಿ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಇದ್ರೊಳಗಡೆ ಒಂದಿದೆ, ನೋಡೋಕ್ಕೆ ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿದೆ ನೋಡಿ. ಪುಟಾಣಿ ಚೆನ್ನಾಗಿದೆ ನೋಡೋಕ್ಕೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆರಾಮ್ಸೆ ಕೊಡ್ಬೋದು. 129 ರುಪೀಸ್ ಅನ್ನಿಸ್ತು, ಅದಕ್ಕೆ ತಗೊಂಡೆ. ನೋಡಿ ಈ ಥರದ್ದು 4 ಬಾಟಲ್ಸ್ ತೊಗೊಂಡೆ ನಾನು. 21 ರುಪೀಸ್ ಏನೋ ಒಂದು ಬಾಟ್ಲು. ನಾನು 4 ಪೀಸ್ ತೊಗೊಂಡಿದ್ದೀನಿ ಈ ಥರದ್ದು. ಮತ್ತು ಈ ಥರ ಸಾಲ್ಟ ಒಂದು ಹಾಕೋಕ್ಕೆ ಅಂತ ತಗೊಂಡೆ ನೋಡಿ. ಚೆನ್ನಾಗಿದೆ, ಒಳಗಡೆ ಗ್ಲಾಸ್ ಇದೆ, ಮೇಲ್ಗಡೆ ಸ್ಟೀಲ್ ಕೋಟಿಂಗ್ ಇದೆ ನೋಡಿ. ಇದು ಬಂದ್ಬಿಟ್ಟು 69 ರುಪೀಸು. ಚೆನ್ನಾಗಿದೆ. ಮತ್ತು ಈ ಥರ ಫ್ರೂಟ್ಸ್ ಬ್ಯಾಗ್ ಒಂದು ತಗೊಂಡೆ, ಫ್ರಿಜ್ಜಲ್ಲಿ ಇಡ್ಬೋದು ಈ ಥರ ನೋಡಿ. ಫ್ರೂಟ್ಸು ಇಲ್ಲ ವೆಜಿಟೇಬಲ್ಸು ಏನಾದರೂ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು ನೋಡಿ. ಈ ಥರ 3 ಪೀಸ್ ಇದೆ ಇದು. ಇದು ಬಂದುಬಿಟ್ಟು 75 ರುಪೀಸು ನೋಡಿ. ಮತ್ತು ಇದೇ ಥರ ನಾನು ಮುಂಚೆನೂ ಒಂದು ತೊಗೊಂಡಿದ್ದೆ ಆರ್ಗನೈಸರು. ಇವಾಗ ಇನ್ನೊಂದು ಬೇಕಿತ್ತು ನನಗೆ ವಾಶ್ರೂಮ್ಗೆ ಅಂತ, ಅದಕ್ಕೆ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು 129 ರುಪೀಸು. ಚೆನ್ನಾಗಿದೆ ಇದನ್ನು ಕ್ವಾಲಿಟಿನೂ ನೋಡಿ. ನೋಡಿ ಈ ಥರದ್ದೊಂದು ಟವಲ್ ತಗೊಂಡೆ, ಇದನ್ನು ಚೆನ್ನಾಗಿದೆ ಕ್ವಾಲಿಟಿನ. ಇದು ಬಂದ್ಬಿಟ್ಟು 199 ರುಪೀಸು. ಚೆನ್ನಾಗಿದೆ ಇದನ್ನು. ನಾನು ಇಷ್ಟೇ ಶಾಪಿಂಗ್ ಮಾಡಿದ್ದು. ಪ್ಲೀಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.